ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡ್ಕೊಳ್ಬೇಕು ಅನ್ನೋ ಆಸೆ ಇತ್ತು. ವ್ಲಾಗ್ನ ಹಾಕಬೇಕು, ಬೆಳಗ್ಗೆಯಿಂದನೇ ಶುರು ಮಾಡ್ಕೊಳ್ಬೇಕು ಅಂತ, ಬಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಶುರು ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾವು ಸ್ವಲ್ಪ ಸಿಂಪಲ್ಲಾಗಿ ಒಂದೇನ ಔಟಿಂಗ್ ಅನ್ನೋ ಥರನೂ ಆಗಿರುತ್ತೆ. ಜೊತೆಗೆ ನಾವು ತುಂಬ ದಿನ ಆಯಿತು ನಮ್ಮ ಮನೆ ದೇವ್ರಿಗೆ ಹೋಗೇ ಇಲ್ಲ. ಪ್ರತಿ ಅಮಾವಾಸ್ಯೆ ಕೂಡ ಹೊರಡ್ತಾ ಇದ್ವಿ ನಾವು. ಹಾಗಾಗಿ ಈಗ ಹೋಗೋಕ್ಕೆ ಆಗಿರಲಿಲ್ಲ ಇತ್ತೀಚೆಗೆ. ಆ್ಯಕ್ಚುಲಿ ಕ್ಲಾಸಸ್ಸು ಶುರು ಆಗ್ತಿತ್ತು, ಮತ್ತು ನಾವು ಕೂಡ ಬ್ಯುಸಿ ಆಗಿದ್ವಿ ಮನೆ ಕನ್ಸ್ಟ್ರಕ್ಷನ್ನು ನಡೆಸಿ ಎಲ್ಲದರಲ್ಲೂ ಕೂಡ. ಅದಕ್ಕೋಸ್ಕರ ಹೋಗಲಿಕ್ಕೆ ಆಗಿರಲಿಲ್ಲ. ಇವಾಗ ಸ್ವಲ್ಪ ಯಾವಾಗಲಾದರೂ ಫ್ರೀ ಯಾವಾಗ ಸಿಗುತ್ತೋ ಆ ಟೈಮಲ್ಲಿ ಹೋಗಿ ಬಂದುಬಿಟ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ. ಯಾವಾಗಲೂ ಮನೆ ದೇವ್ರದ್ದು ಒಂದು ಸ್ವಲ್ಪ ದರ್ಶನ ಮಾಡಿಕೊಂಡ್ರೆ ಅಥವಾ ಅವರು ಯಾವಾಗ ನಮಗೆ ದರ್ಶನ ಕೊಡ್ತಾರೆ ಅಂತ ಕಾಯ್ತಾ ಇರ್ತಿದ್ವಿ. ಸೊ ಇವಾಗ ಆ ಟೈಮ್ ಬಂತು ಫೈನಲಿ. ಸೊ ನಾವು ಇವಾಗ ಎಲ್ಲರೂ ಫ್ಯಾಮಿಲಿ ಸಮೇತ ಹೊರಟು ಬರೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ. ಇಲ್ಲೆಲ್ಲ ಲಗೇಜ್ ಕೂಡ ರೆಡಿ ಆಗಿದೆ. ಇನ್ನು ಸರಿ ನೋಡಿ, ಲಗೇಜು ಜಸ್ಟು 2 ಬ್ಯಾಗ್ ಮಾಡ್ಕೊಂಡಿದ್ದೀನಿ. 1 ಡೇ ಅಷ್ಟೇ ಸ್ಟೇ ಮಾಡ್ಕೊಳ್ಳೋದು. ಸಿಂಪಲ್ ಆಗಿದೆ ಒಂದು ಬ್ಯಾಗು, ಅದೊಂದು ಬ್ಯಾಗ್ ಇದೆ. ಇದೊಂದು ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸ್ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ಅಂತೇಳ್ಬಿಟ್ಟು ನಾವು ಒಣ ಭತ್ತ ಅಂತ ಹೇಳ್ಬಿಟ್ಟು ಮಡ್ಲಕ್ಕಿ ಹೇಗೆ ಕೊಡ್ತೀವಲ್ವ ಹೆಣ್ಣು ದೇವರಿಗೆ, ಅದೇ ಥರ ನಾವು ನಮ್ಮ ಮನೆ ದೇವರಿಗೆ ಒಂದಿಷ್ಟು ಒಣ ಭತ್ತ ಅಂತ ಹೇಳ್ಬಿಟ್ಟು ಕಾಯಿ, ಕರ್ಪೂರ, ಜೊತೆಗೆ ಒಂದಿಷ್ಟು ಅಕ್ಕಿ, ಬೆಲ್ಲ, ಕಡಲೆಬೇಳೆ ಮತ್ತು ಎಣ್ಣೆ, ಈ ಥರ ಎಲ್ಲ ಒಂದಿಷ್ಟು ದೀಪ ಧೂಪ ಎಲ್ಲ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡ್ತೀವಿ. ಅದನ್ನೆಲ್ಲ ಈ ಒಂದು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ಮಧ್ಯಾಹ್ನನೇ ಹೊರಟ್ಬಿಡೋಣ 1 ಗಂಟೆ 2 ಗಂಟೆಗೆಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಹೊರಗಡೆನೂ ಕೂಡ ಕೆಲವೊಂದಿಷ್ಟು ಕೆಲಸಗಳಿದ್ವು. ಆ ಕೆಲಸ ಮುಗಿಸ್ಕೊಂಡು, ಜೊತೆಗೆ ಯಜಮಾನ್ರು ಕೂಡ ಅವ್ರದ್ದು ಸ್ವಲ್ಪ ಯಾವುದಾದ್ರೂ ಕೆಲಸ ಬಂದೇ ಬಿಡುತ್ತೆ ಇಂಥ ಟೈಮಲ್ಲಿನೇ, ಅವರು ಕೂಡ ಮುಗಿಸ್ಕೊಂಡು ಬಂದರು. ಈಗ ಎಲ್ಲ ಊಟ ಮಾಡಿಕೊಂಡು ಎಲ್ಲ ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ 5 ಗಂಟೆ ಆಗೋಯ್ತು. ಇನ್ನು ಕಾರ್ ತರಲಿಕ್ಕೆ ಹೋಗಿದ್ದಾರೆ ಯಜಮಾನ್ರು. ಹಾಗೆ ಡ್ರೈವರ್ ಕೂಡ ಬಂದಿರಲಿಲ್ಲ ಇನ್ನು. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಹೇಳ್ತಾನೆ ಇದ್ರು ಯಜಮಾನ್ರು, ವ್ಲಾಗ್ಸ್ ಎಲ್ಲ ಮಾಡ್ಕೋಬೇಕು ಚೆನ್ನಾಗಿ. ನಾವೆಲ್ಲ ಹೊರಗಡೆ ಹೋಗಿದ್ದು ಎಲ್ಲದು ಕೂಡ ಆಯಿತು, ಮನೇಲಿರೋದಾಯಿತು, ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಡೈಲಿ ಅಪ್ಡೇಟ್ ಇರಬೇಕು ಅಂತ. ಆಗ್ತಾನೆ ಇರಲಿಲ್ಲ. ಇವಾಗ ಶುರು ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೋಸ್ಕರ ಕೆಲವೊಂದಿಷ್ಟು ಐಟಮ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಸ್ಪೀಕರ್ ಬೇಕೇ ಬೇಕು ನನ್ನ ಮಗನಿಗೆ ಅಂತ ಇಟ್ಕೊಂಡಿದ್ದಾನೆ. ಇದನ್ನು ನಾನು ಮೀಶೋನಲ್ಲಿ ಬೈ ಮಾಡಿದೆ. ಜಸ್ಟ್ ಒಂದು ಸ್ವಲ್ಪ ಏನೋ ಅಂದರೆ ನಮ್ಮ ಟ್ಯೂಷನ್ ಮಕ್ಕಳು ಕೆಲವೊಂದು ಟೈಮು ವೀಕೆಂಡ್ ಡೇಸಲ್ಲಿ ಏನು ಮಾಡ್ತಾರೆ, ಅವರು ಬ್ಯಾಗ್ಲೆಸ್ ಡೇ ಮಾಡಿದಾಗ ಆಟ ಆಡ್ಕೊಳ್ತಾಯಿದ್ರು. ಆ ಟೈಮಲ್ಲಿ ಅವ್ರಿಗೆ ಪ್ರತಿ ಟೈಮ್ ಕೂಡ ಮೈಕ್ ಕನೆಕ್ಟ್ ಮಾಡೋದು, ಸಿಸ್ಟಮ್ ಏನು ಯಾವುದು ಸ್ಪೀಕರ್ ಕನೆಕ್ಟ್ ಮಾಡೋದು ಎಲ್ಲ ಆಗ್ತಾಯಿತ್ತು. ಅದ್ರ ಬದಲು ಬ್ಲೂಟೂತ್ ಆದರೆ ಒಂದೇ ಇದರಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಮ್ಮ ಮನೆಯವರು ಇಷ್ಟಪಟ್ಟು ಬೈ ಮಾಡಿದರು. ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ 500 ಒಳಗಡೆ ಏನೋ ಸಿಕ್ಕಿದೆ ಇದು. ಚೆನ್ನಾಗಿದೆ. ಅದು ಕೂಡ ನನ್ನ ಮಗ ಜೊತೆಲಿ ಇಟ್ಕೊಳ್ಬೇಕು ಅಂತೇಳಿ ಇಟ್ಕೊಂಡಿದ್ದಾನೆ. ಪರವಾಗಿಲ್ಲ. ಇನ್ನೂ ಹೊರಡಬೇಕು. ಅವ್ರು ಬಂದ ಕೂಡಲೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಮುಗಿಸೋಷ್ಟರಲ್ಲಿ 5 ಗಂಟೆನೇ ಆಗೋಗಿದೆ. 5 ಗಂಟೆಗೆ ಹೋದರೆ ನಾವು ರೀಚ್ ಆಗೋದು 8:30 ಆಗುತ್ತೇನೋ. 2.5 ಅವರ್ ಜರ್ನಿ. ಆ್ಯಕ್ಚುಲಿ ಸ್ವಲ್ಪ ಅಲ್ಲಲ್ಲಿ ಏನಾದರೂ ನಿಂತ್ಕೊಂಡು ಹೋದರೆ 3 ಅವರ್ಸ್ ಆಗುತ್ತೆ. ಕಂಟಿನ್ಯೂಯಸ್ ಆಗಿ ಎಲ್ಲೂ ನಿಲ್ಲದೆ ಹೋದರೆ 2.5 ಅವರ್ ಅಲ್ಲಿ ಮುಗಿದೋಗುತ್ತೆ. ಸಡನ್ನಾಗಿ ನಾವು ಅಲ್ಲೇ ರೀಚ್ ಆಗ್ತೀವಿ. ನೋಡೋಣ, ಸ್ವಲ್ಪ ಅಲ್ಲಿ ಇಲ್ಲಿ ಏನಿದ್ರು ನಿಲ್ಲಿಸಿದರೆ ಎಷ್ಟೊತ್ತಾಗುತ್ತೆ ಅಂತ. ಆರಾಮಾಗಿ ಫ್ರೀಯಾಗಿಯೇ ಹೊರಡೋದಿದೆ, ಏನು ಗಡಿಬಿಡಿ ಮಾಡ್ಕೊಂಡು ಹೋಗೋದಿಲ್ಲ. ಇವತ್ತು ಆ್ಯಕ್ಚುಲಿ ಶುಕ್ರವಾರ. ನನಗೆ ಶುಕ್ರವಾರ ಬಂತು ಅಂದರೆ ತುಂಬ ಇಷ್ಟ. ಯಾಕೆ ಅಂತಂದರೆ ರಂಗೋಲಿ ಹಾಕೋದಂದ್ರೇ ನನಗಿಷ್ಟ. ಅದರಲ್ಲೂ ಕೂಡ ಡೈಲಿ ಹಾಕಬೇಕು ಅಂದರೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಜೊತೆಗೆ ಡೈಲಿ ನನಗೆ ಸ್ವಲ್ಪ ಡೈಲಿ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ಅದು ಯಾವಾಗೋ ಒಮ್ಮೆ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಆವಾಗವಾಗ ಮಾತ್ರ ಅಮಾವಾಸ್ಯೆ ದಿನ, ಶುಕ್ರವಾರದ ದಿನ, ಮಂಗಳವಾರ ದಿನ ಈ ಥರದಲ್ಲಿ ಹಾಕ್ಕೊಳ್ತೀನಿ.
ಅಂದರೆ ಸ್ವಲ್ಪ ಚೆನ್ನಾಗಿ ಇರುತ್ತೆ. ಇದರಲ್ಲಿ ಹೊಸದಲ್ಲಿ ಕಾಣಲಿಕ್ಕೆ ನೋಡಲಿಕ್ಕೆ ದಿನ ಒಂದೇ ಥರ ಡಿಸೈನು ಚೆನ್ನಾಗಿ ಡೆಕೋರೇಟ್ ಮಾಡಿ ಇದ್ದರೆ ಯಾವಾಗೋ ಒಮ್ಮೆ ಹಾಕಿರೋದು ಕೂಡ ಅದು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೆ ಸೊ ಕಂಟಿನ್ಯೂ ಮಾಡ್ತಾ ಹೋಗೋಣ. ಜರ್ನಿ ಶುರು ಆಗಿದ ನಂತರ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ನಿಮ್ಮ ಜೊತೆ. ಏನು ಆಯಿತಾ? ನಡ್ರಿ, ಎಲ್ಲ ತಗೊಳ್ಳೋದೆಲ್ಲ ಆಯ್ತಲ್ಲ. ಅಲ್ಲಿ ಹೊರಗೆ ಇಟ್ಟೆ ನಾನು. ಸಾತು ಅಪ್ಪು ತಡಿ ಒಂದು ನಿಮಿಷ. ಆಯ್ತಾ ಚಿನ್ನಿ? ನಮ್ಮ ಸಮ್ಮುರಾಣಿ ಹೀಗೆ ರೆಡಿಯಾಗಿದ್ದಾಳೆ. ಕೆಳಗಡೆ ಅವಳು ಒಂದು ಪ್ಯಾಂಟ್ ಇರಲೇಬೇಕು ಅವಳಿಗಿಲ್ಲ ಅಂದರೆ ಕಂಫರ್ಟ್ ಇರಲ್ಲೇನು. ಹಾಂ ಇಲ್ತಾರಿ, ಬ್ಯಾಗಲ್ಲಿ ಹಾಕ್ಬಿಡ್ರಿ ಹೀಗೆ ಗಾಡಿ ಒಳಗೆ, ಗಾಡಿಗೆ ಮತ್ತು ನನಗೆ ಇಟ್ಕೊಳಕ್ಕಾಗುತ್ತೆ. ಆಯಿತಾ ಎಲ್ಲ ಲಗೇಜ್? ಇದು ಒಂದೇನಾ ಲಗೇಜ್ ಉಳಿದಿರೋದು? ಹ್ಞೂ ಇನ್ನೂ ಒಂದು ಬಾಟಲ್ ತೊಗೊಂಡ್ರೇನಾ? ಹ್ಞೂ ಇದು ನೀವು ಫೋನ್ ಜೇಬಲ್ಲಿ ಇಟ್ಕೊಳ್ರಿ. ಇನ್ನೇನು ಯಜಮಾನ್ರು ಬಂದರು ಹೊರಡೋದೆ. ಅಪ್ಪ ಮಗ ಸೇಮ್ ಡ್ರೆಸ್ ಅಂತ ಡ್ರೆಸ್ ಹಾಕೊಂಡಾರೆ. ಸೇಮ್ ಡ್ರೆಸ್. ಹ್ಞೂ ಸಮ್ಮು ನಾನು ಸ್ವಲ್ಪ ಪಿಂಕ್, ನಂದು ಪರ್ಪಲ್ ಅಷ್ಟೇ, ಸ್ವಲ್ಪ ಮ್ಯಾಚ್ ಆಗ್ತೀವಿ ನಾವು ಅಲ್ಲ ಸಮ್ಮು? ಈ ಕಡೆ ಬಾ ಸಮ್ಮು. ಅಮ್ಮ ನಿನಗೆ ಅದು ಆಗುತ್ತೇನೆ ಚಿನ್ನ, ಅದನ್ನ ಇಟ್ಕೊಂಡಿಯಲ್ಲ. ಇದನ್ನು ಹಾಕೋ ಇಡಿ ನೀನು. ಅಲ್ಲಿಡು. ಬೇಡ ಇಬ್ರಿಗೂ ಬೇಡಪ್ಪ, ಅದು ಗಟ್ಟಿಗೆ ಇದೆ. ಮತ್ತೇನ್ರಿ ಬ್ಲ್ಯಾಕ್ ಬಾಟಲ್ ಅಂತ ತೊಗೊತೀರಾ? ಅವು ಈಗ ಮುಚ್ಚಿದ್ರೆ ಐತಲ್ಲ ಒಳಗೆ ಲಾಕ್ ಹಾಕಿನೇ ಮುಚ್ಚಬೇಕು, ಇಲ್ಲಾಂದರೆ ಬಡ್ಕೊಂತು. ನಮ್ಮ ಜರ್ನಿ ಶುರು ಆಗ್ತಿದ್ದಾಗೆ ಸಮ್ಮುರಾಣಿಗೆ ಸ್ವಲ್ಪ ನಿದ್ದೆ ಬಂತು. ಆ್ಯಕ್ಚುಲಿ ಮಧ್ಯಾಹ್ನ ಮಲಗಿರಲಿಲ್ಲ ಅವಳು. ನಾವು ಹೊರಗಡೆ ಬೇರೆ ಕಡೆ ಹೋಗೋದಿತ್ತು, ಅವಳಿಗೆ ಮಲಗಿಸಿರಲಿಲ್ಲ. ಅವಳಿಗೆ ಡೈಲಿ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ರಜೆ ಇರೋದ್ರಿಂದ. ರಜೆನಲ್ಲಿ ಮಲಗೋದು ಮಾಡ್ತಿದ್ಲು. ಇನ್ನು ನಮ್ಮ ಜರ್ನಿ ಏನೋ ಶುರು ಆಯಿತು. ಆ್ಯಕ್ಚುಲಿ ಏನು ಅಂದರೆ ಈಗ ಅಧಿಕ ಮಾಸ ಅಲ್ವಾ, ಅಧಿಕ ಮಾಸದಲ್ಲಿ ಯಾವಾಗಲೂ ಕೂಡ ದೇವ್ರ ದರ್ಶನ ಆಗಿರ್ಬೋದು, ದೇವಸ್ಥಾನಗಳ ಭೇಟಿ ಕೊಡೋದಾಗಿರ್ಬೋದು, ದೇವರ ಕಾರ್ಯಗಳಾಗಿರ್ಬೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದೊಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಈ ಥರದ್ದೆಲ್ಲ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಮಿಡಲ್ ಬರ್ತಾ ನಾವು ನಮ್ಮ ಸಮ್ಮ ಮಲ್ಗೆ ಬಿಟ್ಟಿದ್ಲು. ಲಾಸ್ಟ್ ರಾಯಚೂರು ರೀಚ್ ಆಗ್ತಾ ಎಲ್ಲಾದರೂ ಒಂದು ಸ್ವಲ್ಪ ಏನಾದರೂ ಲೈಟಾಗಿ ಫುಡ್ ತೊಗೊಳ್ಳೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಇದು ಶಕ್ತಿನಗರ್ ಪವರ್ ಪ್ಲ್ಯಾಂಟ್ ಏನು ಬರುತ್ತಲ್ವ, ಅದರ ಅಪೋಸಿಟೇ ಇರೋವಂಥದ್ದು ವಿಷ್ಣು ಗ್ರ್ಯಾಂಡ್ ಉಡುಪಿ ಹೋಟೆಲ್ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಯಾವಾಗೋ ಒಂದು ಸರಿ ಇಲ್ಲಿ ಇದೇ ಟೈಮಲ್ಲೇ ಈವ್ನಿಂಗ್ ಹತ್ರನೇ ಇದೇ ಹೋಟೆಲ್ಗೆ ವಿಸಿಟ್ ಕೊಟ್ಟಿದ್ವಿ ಅಂತ ಅನಿಸುತ್ತೆ. ಆವಾಗೂ ಕೂಡ ಸ್ವಲ್ಪ ರಶ್ ಇತ್ತು, ಚೆನ್ನಾಗಿತ್ತು ಫುಡ್ ಕೂಡ. ನಾವು ಅದೇ ಥರ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಮತ್ತೆ ಎಲ್ಲೂ ಕೂಡ ನಮಗೆ ಸ್ಟಾಪ್ ಮಾಡಲಿಕ್ಕಾಗಲಿಲ್ಲ. ಅಂಥ ಸ್ಪೆಷಲ್ ಅನ್ನೋ ಥರ ಎಲ್ಲೂ ಏನೂ ಕಾಣಿಸ್ಲಿಲ್ಲ ನಮಗೆ ಬರೋ ದಾರಿನಲ್ಲಿ. ಹಾಗಾಗಿ ಸ್ವಲ್ಪ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಬೇಕು ಅನ್ನೋದು ಮಾತ್ರ ಇತ್ತು. ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲಿ ನೋಡಿದರೂ ಸಿಗಲಿಲ್ಲ. ಮುಂದೆ ಬರ್ತಾ ಇದೊಂದು ನೋಡೋಣ ಅಂತ ಬಂದ್ವಿ. ತುಂಬ ಇದರಿಂದನೇ ಬಂದ್ವಿ ನಾವು, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೇ ಬಿ ಇರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಇಡೀ ಹೋಟೆಲ್ ಎಲ್ಲ ಕೂಡ ರಣ ಅಂತಿತ್ತು. ಒಂದು ನರಪಿಳ್ಳೆ ಕೂಡ ಇರದೇನೆ ಸ್ವಲ್ಪ ಮೊದಲೇ ಬೇಜಾರಾಗೋಯಿತು. ಜೊತೆಗೆ ಕಣ್ಣೆಲ್ಲ ಸೆಳೀತಾ ಇದೆ, ಒರ್ತಾ ಇದೆ, ಕಣ್ಣು ಉರಿ. ಹೀಟ್ಗೆ ಹಾಗೆ ಜರ್ನಿ ಮಾಡೋದಾಗಿರ್ಬೋದು. 2-3 ಡೇಸ್ ಬ್ಯಾಕ್ ನಾವು ಕೂಡ ಸ್ವಲ್ಪ ಹೊಸಪೇಟೆಗೆ ಪ್ರೋಗ್ರಾಮ್ ಇತ್ತು, ಫಂಕ್ಷನ್ ಇತ್ತು ಅಂತೆಲ್ಲ ಅಲ್ಲಿ ಹೋಗಿದ್ದಾಗ ಜರ್ನಿ ಆಗಿ ಹೀಗೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಕಣ್ಣೆಲ್ಲ ಫುಲ್ಲು ಎಳೀತಾ ಇದೆ. ಹಾಗೆ ಸ್ವಲ್ಪ ಮೊಬೈಲ್ ನೋಡೋದು ಅದು ಇದು ಅಂತೇಳ್ಬಿಟ್ಟು ಈಗ ಚೆನ್ನಾಗಿ ಸ್ವಲ್ಪ ಊಟ ಮಾಡ್ಕೋಣ ಅಂತಂದರೆ ಯಾಕೋ ಏನೋ ಈ ಥರ ಆಯಿತು. ಪಾಪ ನಮ್ಮ ಸಮ್ಮುರಾಣಿ ಮಲಗ್ತೀನಿ, ನಂಗೆ ನಿದ್ದೆ ಬಂದದ, ಏನೂ ತಿನ್ನಲ್ಲ ಅಂತ ಹೇಳ್ತಿದ್ದಾಳೆ. ಏನಾದರೂ ತಿಂತೀನಮ್ಮ ಅಂದರೆ
ಅವಳಿಗೆ ಮಲಗಿದ್ರೆ ಸಾಕು ಅನ್ನೋ ಥರ ಎಷ್ಟೇ ಹಸಿವಿದ್ರೂ ಕೂಡ ನಿದ್ದೆ ಟೈಮಲ್ಲಿ ನಿದ್ದೆ ಮಾಡಿಬಿಡ್ಬೇಕು ಅಂದ್ಕೊಂಡು ಹೋದರೆ ಏನು ಸಿಗಲಿಲ್ಲ. ಮತ್ತು ತಿರ್ಗಾ ಏನು ಮಾಡೋದು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಚಪಾತಿ ಊಟ ಅಂತ ಹೇಳ್ಬಿಟ್ಟು ಚಪಾತಿ ಕರಿ ಮತ್ತು ಜೊತೆಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಅಷ್ಟೇ ತೊಗೊಂಡು, ಇಡ್ಲಿ ಇತ್ತು, ಅದು ಸ್ವಲ್ಪ ಮಕ್ಕಳಿಗಷ್ಟೇ ಇಡ್ಲಿ ಬೇಕು ಅಂತ ಕೇಳಿದ್ನ ನಮ್ಮ ಸಾತು. ಅವನಿಗೋಸ್ಕರ ಇಡ್ಲಿ ತೊಗೊಂಡು ಇನ್ನು ಹೊರಡ್ತಾ ಇದ್ದೀವಿ. ಹೋಗಿದ ನಂತರ ಬೇಕಾದರೆ ನೋಡೋಣ, ಅಲ್ಲೇ ಸ್ವಲ್ಪ ರೂಮಲ್ಲಿ ಫ್ರೆಶ್ ಅಪ್ ಆಗಿ ತಿನ್ಕೊಂಡ್ರೆ ಆಯಿತು. ಅಲ್ಲೇ ಕೂತ್ಕೊಂಡು ಇನ್ನೊಂದು 10 ಮಿನಿಟ್ಸು 15 ಮಿನಿಟ್ಸ್ ಅಷ್ಟೇ ನೆಕ್ಸ್ಟ್ ಜರ್ನಿ ಇರೋದು ಅಂತ ಅಂದ್ಕೊಂಡು ಪಾರ್ಸಲ್ ತೊಗೊಂಡ್ವಿ. ಯಾಕಂದರೆ ಅಲ್ಲಿ ಪ್ರಸಾದ ಎಲ್ಲ ಸಿಗುತ್ತೋ ಇಲ್ವೋ ಅನ್ನೋದೊಂದು ಡೌಟಲ್ಲಿ, ಅದಕ್ಕೋಸ್ಕರ ಅಂತ ತೊಗೊಂಡ್ವಿ. ಆಯಿತು, ಇವಾಗ ಫೈನಲಿ ನಾವು ರೀಚ್ ಆದ್ವಿ. ನಮ್ಮ ಸಮ ಮಲಗಿದವಳು, ಇಳಿಯೋದಕ್ಕೆ ಒಲ್ಲ ಅಂತಿದ್ದಾಳೆ. ನಾನು ಆಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಫೈನಲಿ ನಾವು ರೀಚ್ ಆದ್ವಿ ಸುಗ್ರೇಶ್ವರ ದೇವಸ್ಥಾನಕ್ಕೆ. ಒಂಥರ ಏನೋ ಅಲ್ಲಿಗೆ ಬಂದಾಗ ನಮಗೆ ಆ ಫೀಲೇ ಬೇರೆಯೇ, ಒಂದು ಖುಷಿ ಒಂಥರ ಏನೋ ಗೊತ್ತಿಲ್ಲ, ಎಲ್ರಿಗೂ ಅಷ್ಟೇ. ಅದು ಚಿರಪರಿಚಿತ ಅನ್ನೋ ಥರ, ಅಥವಾ ನಮ್ಮ ಅಂದ್ಕೊಂಡಿರೋ ಜಾಗಕ್ಕೆ ಬಂದಾಗ ರೀಚ್ ಆದ್ವಿ ಅಂತ ಒಂದೇನೋ ರಿಲ್ಯಾಕ್ಸೇಷನು ಏನೋ ಅಂತ ಅನಿಸುತ್ತೆ. ಅಥವಾ ನಮಗೆ ಅದು ಒಂದು ದೇವಸ್ಥಾನದ್ದು ಇಡೀ ಸುತ್ತಲೂ ಇರೋ ಅಂಥ ವಾತಾವರಣ ಒಂಥರ ಪಾಸಿಟಿವ್ ವೈಬ್ಸು, ಒಂಥರ ಸಮಾಧಾನ ಅಷ್ಟೇ, ನಿರಾಳವಾದಂಥ ಭಾವನೆ ಬಂದಾಗುತ್ತೆ. ಫಸ್ಟ್ ಇಲ್ಲಿ ಬಂದ ಕೂಡಲೇ ನಮ್ಮ ಸಾಮುರಾಣಿ ಹೋಗೋದೇ ಇಲ್ಲಿ ಗಣೇಶನ ಹತ್ರ ಹೋಗೋದು, ಮುಟ್ಟೋದು. ಮೊದಲು ಸ್ಟಾರ್ಟಿಂಗೆಲ್ಲ ಅಂಜ್ತಾ ಇದ್ರು, ದೊಡ್ಡದು ಮುಟ್ಟೋದಕ್ಕೆ, ಪಕ್ಕಕ್ಕೆ ಹೋಗಿ ನಿಲ್ಲೋದಕ್ಕೆ ಎಲ್ಲ ಅಂಜ್ತಾ ಇದ್ರು. ಇವಾಗೆಲ್ಲ ಪೂರ್ತಿ ಅಭ್ಯಾಸ ಆಗೋಗಿ ಫಸ್ಟು ಬಂದ ಕೂಡಲೇ ಗಣೇಶ 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 ಅಂತಂದೆಲ್ಲ ಸುತ್ತ ಓಡಾಡಿಕೊಂಡು ಇರ್ತಾರೆ. ಸ್ವಲ್ಪ ಏನು ಅಂದರೆ ಕ್ಲೈಮೇಟ್ ಹೇಗಿತ್ತು ಅಂದರೆ ಫುಲ್ಲು ಏನೋ ಒಂಥರ ಇರಿಟೇಷನ್ ಅನ್ನೋ ಥರ, ಅಂಟಂಟು ಜಿಡ್ಡು ಮೈಯೆಲ್ಲ ಆ ಥರ ಸೆಕೆಗೆ ಆ ಥರ ಆಗೋಗಿತ್ತು. ಬಂದು ಫಸ್ಟು ಫ್ರೆಶ್ ಅಪ್ ಆಗಬೇಕು ಅಂತ ಹೇಳ್ಬಿಟ್ಟು ಮೊದಲು ನಾವು ದೇವಸ್ಥಾನದ ಒಳಗಡೆ ಹೋಗೋದಕ್ಕೂ ಮುಂಚೆ ಕೈಕಾಲು ಎಲ್ಲ ದೂರದಿಂದ ಬಂದಿರ್ತೀವಲ್ವ, ನಾವು ಕೈಕಾಲು ಮುಖ ತೊಳ್ಕೊಂಡೇ ದೇವಸ್ಥಾನದೊಳಗಡೆ ಬರುವಂಥದ್ದು. ಈ ದೇವಸ್ಥಾನದಲ್ಲಿ ಸ್ಪೆಷಲಿ ಕೂಡ ಇರೋವಂಥದ್ದು. ನಾವು ಯಾವಾಗಲೂ ಇದೇ ಪದ್ಧತಿಯನ್ನೇ ಮಾಡ್ಕೊಂಡು ಬಂದಿರೋದು ನಮ್ಮ ಮನೆಯಲ್ಲಿ ಎಲ್ರೂ. ಸೊ ಬಂದ್ವಿ. ಇನ್ನು ದೇವಸ್ಥಾನದ ಒಳಗಡೆ ಎಲ್ಲ ಸ್ವಲ್ಪ ವಾತಾವರಣ ಚೆನ್ನಾಗಿತ್ತು. ಇಲ್ಲಿ ಒಳಗಡೆ ಬಂದರೆ ಸ್ವಲ್ಪ ಕೋಲ್ಡ್ ಅನ್ನೋ ಥರ ಇತ್ತು. ಫ್ಯಾನ್ ಎಲ್ಲ ಇದೆ, ಜೊತೆಗೆ ಸ್ವಲ್ಪ ಬಿಸಿಲು ಏನೋ ಕಡಿಮೆ ಇರುತ್ತೇನೋ ಇಲ್ಲಿ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕೂರ್ಬೋದು ಅನ್ನೋ ಥರ ಇತ್ತು. ಇಷ್ಟೊತ್ತು ಕಾರಲ್ಲಿ ಒಂಥರ ಇರಿಟೇಷನ್ ಅನ್ನೋ ಥರ ಆಗಿತ್ತು. ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇತ್ತು. ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಬಂದಾಗ ನೋಡಿ. ಇವಾಗ ನಾವು ದೇವಸ್ಥಾನದೊಳಗಡೆ ಹೋಗಿ ಫಸ್ಟು ಬಂದ ಕೂಡಲೇ ದೇವ್ರ ದರ್ಶನ ಮಾಡಿಕೊಂಡು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು ನಾವು. ಅದಕ್ಕೋಸ್ಕರ ಫಸ್ಟು ಬಂದು ದೇವಸ್ಥಾನದೊಳಗಡೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಒಂದು ರೌಂಡ್ ಸುತ್ತ ಹಾಕ್ಕೊಂಡು, ಜೊತೆಗೆ ಅಲ್ಲೇ ಪಕ್ಕದಲ್ಲಿ ವಿಭೂತಿಯನ್ನು ಇಟ್ಟಿರ್ತಾರೆ, ವಿಭೂತಿ ಹಚ್ಕೊಂಡು ದೇವಸ್ಥಾನದೊಳಗಡೆ ಹೋಗೋದು. ಮುಖ ತೊಳೆದಿದ್ದ ನಂತರ ನಮಗೆ ಸಂಪ್ರದಾಯ ಮುಖಕ್ಕೆ 3 ಬೊಟ್ಟಿನ ವಿಭೂತಿ ಹಚ್ಕೊಳ್ಳೋದು. ಸೊ ಎಲ್ಲರೂ ಹಚ್ಕೊಂಡು ದೇವಸ್ಥಾನದೊಳಗಡೆ ಇನ್ನು ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ಹಾಗೆ ಬಂದು ಫಸ್ಟು ರೂಮ್ ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ಇದರಲ್ಲಿ ಹೋಗ್ಬಿಟ್ಟು ಆಫೀಸು ಇದೆ ಅಲ್ಲೇ ದೇವಸ್ಥಾನದ್ದೆಲ್ಲ ಕೂಡ, ಅಲ್ಲೋಗಿ ಫಸ್ಟು ರೂಮ್ ಕೇಳಿಕೊಂಡು ರೂಮ್ ಬುಕ್ ಮಾಡ್ಕೊಂಡ್ವಿ. ಸೊ ಈಗ ಜನ ಇಲ್ಲ ಅಂತ ಅಂದ್ಕೊಂಡ್ರು ಕೂಡ ರೂಮ್ಗಳು ಸಿಗೋದು ಕಷ್ಟ ಆಗೋಗಿದೆ. ನಮಗೆ ಲಕ್ಕಿಲಿ ಒಂದು ರೂಮ್ ಸಿಕ್ತು, ಬಟ್ ಅದು ಕೂಡ ಸೆಕೆಂಡ್ ಫ್ಲೋರಲ್ಲಿದೆ, ಫಸ್ಟ್ ಫ್ಲೋರಲ್ಲಿಲ್ಲ, ಸೆಕೆಂಡ್ ಫ್ಲೋರಲ್ಲಿದೆ. ಅದೊಂದು ಬೇಜಾರು. 2 ಸಾರಿ ಮೆಟ್ಲು ಹತ್ತೋದು ಇಳಿಯೋದು ಆಗುತ್ತೆ, ಅದೊಂದು ಮಕ್ಕಳನ್ನ ಕರ್ಕೊಂಡು ಅಡ್ಡಾಡೋದು. ಬನ್ನಿ ಇವಾಗ ನಾವು ದೇವಸ್ಥಾನದೊಳಗಡೆ ಹೋಗಿ ನಮ್ಮ ಸುಗ್ರೇಶನ ದರ್ಶನ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ಆ ಅಲಂಕಾರ ಆಗಿರ್ಬೋದು, ದೇವಸ್ಥಾನದೊಳಗಡೆ ಬಂದು ಆ ಲೋಬಾನದ ಸ್ಮೆಲ್ ಆಗಿರ್ಬೋದು, ಎಲ್ಲ ಕೂಡ ಒಂಥರ ವಿಶೇಷ ಅನಿಸೋದು. ಸೊ ಯಾರ್ಯಾರ ಮನೆ ದೇವರು ಸುಗ್ರೇಶ್ವರ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದನೂ ನಮ್ಮ ಸುಗ್ರೇಶ್ವರನ ದರ್ಶನ ಆಯ್ತು. ಇವಾಗ ದೇವ್ರ ಜಾತ್ರೆ ಟೈಮಲ್ಲಿ ಶ್ರಾವಣ ಮಾಸದಲ್ಲಿ ದೇವ್ರ ದರ್ಶನ ಆಯಿತು. ಎಲ್ಲಿಂದ ಬರ್ತಾರೆ ತಂದಿಲ್ಲಿಂದ ಭಕ್ತರು ಬರ್ತಾರೆ. ಅವರೆಲ್ಲರ ಸೇವೆ ಕೂಡ ಅಷ್ಟೇ ಇರುತ್ತೆ ಇಲ್ಲಿ.
ಅದಕ್ಕೋಸ್ಕರ ಯಾರೆಲ್ಲ ಇದ್ದೀರಿ ಅಂತ ಖುಷಿ ಆಯ್ತಾ ಕಮೆಂಟ್ ಮಾಡಿ. ಗುಂಡಣ್ಣವ್ರು ಬೆಳಗ್ಗೆ ರಾತ್ರಿ ಹೊರಗಡೆ ತುಂಬ ಹಾಕಿದ್ರು ಸಫರ್ ಗುಂಡಣ್ಣವ್ರು ಆದ್ವಿ ನಾವು. ಅಲ್ಲ ಆ್ಯಕ್ಚುಲಿ ಸೊಳ್ಳೆ ತೋರ್ಸು ಕಾಟ, ಮುಖ ನೋಡು ಫ್ಯಾನ್ ತಿರುಗ್ತಾ ತಿಳಿಸ್ ನಾನು ಸಮ್ಮ ನೀನು ಗಾಳಿ ಇರಲಿಲ್ಲ, ಅಮ್ಮಂದಿನೇ ಇಲ್ಲ ಸಾಕಾಗೋಗಿತ್ತು. ಇನ್ನು ಅಮ್ಮ ಈಗ ರೆಡಿ ಆಗ್ಬೇಕು. ಮಾತ್ರ ಫುಲ್ ಇರಿಟೇಷನ್ ಆಗೋಯ್ತು. ಹಾಗಾಗಿ ನೀವು ನಾನು ರಾಯಚೂರು ಏನೇ ಶಕ್ತಿನಗರ ಲಾಗ್ ದೇವಸಗೂರು ಮಾಡಿಲ್ಲ. ರೂಮ್ ಮಾತ್ರ ಮನೆ ದೇವರು ಸಿಕ್ಕಿದ್ದು ಪುಣ್ಯ ಅಂತ ಅನ್ಕೋಬೇಕು ನೀನು ಅಥವಾ ಗಣೇಶ ಫೋಟೋ ತಗೊಂಡು ಗಣೇಶ ಮ್ಯಾಲ ಕುಂದ್ಬಿಟ್ಟು ಅಂತ ಅನ್ಕೋಬೇಕು. ಬಿಸಿಲಿಂದ ತಲೆ ವಾಸನೆ ಆ ಥರ ಆಗೋಗಿತ್ತು. ಅದ್ರ ಬದಲಾಗಿ ಹಂಗು ದೇವಸ್ಥಾನದ ಒಳಗಡೆನೆ ಆರಾಮಾಗಿ ಸೇಫ್ಟಿನೂ ಇರ್ತದ, ಜೊತೆಗೆ ಫ್ಯಾನ್ ಫೆಸಿಲಿಟಿ ನೀಟಾಗಿ ಬಾಚಿಗೆಪ್ಪ ನೀನು ಆರಾಮಾಗಿ ಗಾಳಿಗೆ ಮಲಗಬೋದಿತ್ತು. ಐದು ನೋಡಿ ಅದನ್ನ ಬಿಟ್ಟು ನಾವು ಬಂದು ರೂಮ್ ಮಾಡಿರೋದು ಎಲ್ಲಿ ನೆಕ್ಸ್ಟ್ ರಾತ್ರಿ ನಿದ್ದೆ ಮಾಡಿಲ್ಲ. ಸ್ನಾನ ಮಾಡಿ ಸೀದಾ ದೇವರ ದರ್ಶನ ಆರಾಮಾಗಿ ಅವ್ರ ಟಚ್ ಮಾಡ್ಬಿಡು ನಾವು ಖುಷಿ ಮಾಡಿವಿ. ಸೊಳ್ಳೆ ಎಲ್ಲ ಕಡಿದೆ ಇರತ್ತ ಸ್ವಲ್ಪ ವಿಂಡೋಸು ಡೋರ್ ಓಪನ್ ಮಾಡಿಕೊಂಡು ಗಾಳಿ ಬರೋ ಥರ ನಿದ್ದೆ ಮಾಡಿದ್ರು ಮಕ್ಕಳು ಮಾತ್ರ. ನಾವು ಮಾತ್ರ ಸ್ವಲ್ಪ ಬೆಳಗ್ಗೆ ಹೊತ್ತಲ್ಲಿ ವಿಂಡೋ ಓಪನ್ ಮಾಡ್ಕೊಂಡಿದ್ವಿ, ಸ್ವಲ್ಪ ಪರವಾಗಿದ್ದಿಲ್ಲ. ಸೊ ಬೆಳಗ್ಗೆ ಎದ್ದಿದ ನಂತರ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವರನ್ನು ಫ್ರೆಶ್ ಅಪ್ ಮಾಡಿ ಈಗ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಇಷ್ಟೆಲ್ಲ ಒಂದಿಷ್ಟು ಹೊರಗಡೆ ಫುಲ್ಲು ಚೆನ್ನಾಗಿತ್ತು ಕ್ಲೈಮೇಟು. ನಾವು ಬಂದು 24 ನಂಬರ್ ಸಮ ನಮ್ದು ಎಷ್ಟು ನಂಬರ್ ಅಮ್ಮ? ನಂಬರ್ ಬಂದ್ಬಿಟ್ಟು 24 ನಂಬರ್ ಇದ್ದು. ಆ್ಯಕ್ಚುಲಿ ಅಲ್ಲಿ ಇದ್ಕೊಂಡು ಸುಮ್ಮನೆ ಜಸ್ಟ್ ಏನು ಅಂದರೆ ಬೆಳಗ್ಗೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಸ್ನಾನಕ್ಕೆ ಆಗಿರ್ಬೋದು, ಆ ಒಂದು ಉದ್ದೇಶದಿಂದ ರೂಮ್ ಮಾಡಬೇಕು ಅಂತ ಅನಿಸ್ತು. ಆಲ್ಮೋಸ್ಟ್ ಇಲ್ಲಿ ಬರೋರಿಗೆ ಗೊತ್ತೇ ಇರುತ್ತೆ, ಬಿಫೋರೇ ಬೇರೆ ಕಡೆ ಎಲ್ಲಾದರೂ ಸ್ಟೇ ಆಗಿ ಬರೋದು ಬೆಸ್ಟು ಅಂತ ನನ್ನ ಪ್ರಕಾರ. ಅಥವಾ ಬಂದರೂ ಕೂಡ ಈ ಥರ ಪ್ರಾಬ್ಲಮ್ ಇದೆ, ಈ ದಿನದಲ್ಲಿ ಬರಬಾರ್ದು, ಬೇಸಿಗೆ ಟೈಮಲ್ಲಿ ಕಂಪ್ಲೀಟ್ ಸಫರ್ ಆಗಬೇಕಾಗುತ್ತೆ. ಮಿಕ್ಕಿದ ತಿಂಗಳಲ್ಲಿ ಪರವಾಗಿಲ್ಲ, ಆದರೆ ಆ ಸೆಕೆಗೆ ತಣ್ಣೀರು ಸ್ನಾನನೇ ಬೆಸ್ಟ್ ಅಂತ ಅನ್ನಿಸ್ತು. ತಣ್ಣೀರು ಸ್ನಾನನೇ ಮಾಡ್ಕೊಂಡ್ವಿ, ಬಟ್ ತಣ್ಣೀರು ನಮಗೆ ಯಾವಾಗಲೂ ನಡೆಯಲ್ಲ. ಈ ಟೈಮಲ್ಲಿ ಈ ಸೆಕೆಗೆ ತಣ್ಣೀರೇ ಬೇಕು ಅಂತ ಅನಿಸ್ತು ನೋಡಿ. ಆ ಥರ ನಮ್ಮ ಜಮ್ಮು ರೆಡಿ ಆಗ್ತಾ ಇದ್ದಾಳೆ. ಸ್ನಾನ ಬೇರೆ ಮಾಡ್ಕೊಂಡು ವೆರೈಟಿ ಜಡಿ ಬೇಕಂತ ಅಲ್ಲಮ್ಮ ಆಯಿತು ಅಂತ ವೆರೈಟಿ ಹಾಕ್ಬೇಕು ನಿನಗೆ ಎಲ್ರು ಕೂಡ. ಸೊ ನಮ್ಮ ಸಾಮಾನ್ಯ ಅವಳು ನಮ್ದೇ ಏನಿಲ್ಲ ಸಾದು ಅಷ್ಟೇ ನಾವಲ್ಲಪ್ಪ ತೋರ್ಸು ಸ್ಪೆಷಲ್ ಇರಬೇಕು. ನಾ ಈಸಿಗೆ ಭಾಷೆ ಬಂದ್ಬಿಡ್ತೇನೆ ಟಾಕಲ್ಲ ಸಂಸಲ ಜುಟ್ಟು ನಮ್ಗೆ ಏನಾದರೂ ಬೇರೆ ಸ್ಪೆಷಲ್ ಹೇರ್ ಸ್ಟೈಲ್ ಹಾಕಿ ಹೇಳ್ತಿರ್ತಾಳೆ. ಅದಕ್ಕೋಸ್ಕರ ನೋಡೋಣ ಅಂತ ಇದೊಂದು ಇದೆ ನೋಡಿ. ನಮ್ಮ ಸಮ್ಮು ಈಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಿದ್ದೀವಿ. ಅಪ್ಪು ಸ್ಲೋ ಹೋಗಿ ನಡ್ರಿ ಸ್ನಾನ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ಬೆಳಗ್ಗೆ ಪೂಜೆ ಹೇಗಿರುತ್ತೆ ದೇವಸ್ಥಾನದಲ್ಲಿ ಅಂತ ತೋರಿಸ್ತೀನಿ. 2 ಟೈಮು ಬೆಳಗ್ಗೆ ಸಂಜೆ ತ್ರಿಕಾಲ ಪೂಜಿತ ನಮ್ಮ ಸುಗುರುದೇವ. ಸೊ 3 ಹೊತ್ತು ಇರುತ್ತೆ ಪೂಜೆ. ಇವಾಗ ನಾವು ಬೆಳಗ್ಗೆ ಮತ್ತು ನಿನ್ನೆ ನೈಟ್ ಕೂಡ ನೋಡಿದ್ರಿ, ನೈಟ್ ನಾವು ಬರೋಷ್ಟರಲ್ಲಿ ಪೂಜೆ ಮುಗಿದೋಗಿತ್ತು. ಜಸ್ಟ್ 8 ಗಂಟೆಗೆ ಮಾತ್ರ ಪೂಜೆ ಮುಗಿದೋಗಿತ್ತು. ಈಗ ಬೆಳಗ್ಗೆ ಪೂಜೆ 6:15 ಅಂತ ಹೇಳಿದರು, ಬಟ್ 6:15 ನಮಗೆ ಕ್ಯಾಚ್ ಮಾಡಲಿಕ್ಕಾಗಲಿಲ್ಲ, ತುಂಬ ತಡವಾಗೋಯಿತು. ಈಗ ಮಂಗಳಾರತಿ ಮಹಾಮಂಗಳಾರತಿ 8-8:30. ಬೆಳಗ್ಗೆ ಎಲ್ಲ ಅಭಿಷೇಕ ಪೂಜೆ ಎಲ್ಲ 6:30ಇಂದ ಮುಗಿದೋಗಿರುತ್ತೆ. ಈಗ ಮಹಾಮಂಗಳಾರತಿ ಎಲ್ಲ ಮಾಡ್ತಾರೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ಬನ್ನಿ ತೋರಿಸ್ತೀನಿ. ಹಾಗೆ ಇನ್ನೊಂದು ಇಲ್ಲಿ ಬರೋರಿಗೆ ಇನ್ನೊಂದು ವಿಶೇಷವಾಗಿ, ಮೊದಲೆಲ್ಲ ಇಲ್ಲಿ ದಾಸೋಹದ ವ್ಯವಸ್ಥೆ ಇರಲಿಲ್ಲ. ಈಗ ಬೆಳಗ್ಗೆ ಮತ್ತು ಮಧ್ಯಾಹ್ನ ಹಾಗೆ ರಾತ್ರಿ 3 ಹೊತ್ತು ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವಾಗ. ಹಾಗಾಗಿ ನಮಗೆ ಗೊತ್ತಿರಲಿಲ್ಲ. ನಿನ್ನೆ ನೈಟು ನಮ್ಗೆ ಯಾವಾಗಲೂ ಬಂದಾಗೆಲ್ಲ ನಮಗೆ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ. ಮಧ್ಯಾಹ್ನ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಇರ್ತಾಯಿತ್ತು. ಬಟ್ ಇವಾಗೇನು ಅಂತಂದರೆ 3 ಹೊತ್ತು ಇದೆ ಅಂತೆ. ನಮ್ಗೆ ಗೊತ್ತಿಲ್ಲದೆ ಇರೋದು ಕಾರಣಕ್ಕೆ ನಾವು ನಿನ್ನೆ ಹೊರಗಡೆಯಿಂದನೇ ಊಟ ತೊಗೊಂಡು ಬಂದ್ವಿ. ಬಟ್ ಪ್ರಸಾದದ ಜೊತೆ ಅದು ಕೂಡ ಸ್ವಲ್ಪ ಊಟ ಮಾಡ್ಕೊಂಡ್ವಿ. 3 ಹೊತ್ತು ಇವಾಗ ಸಿಗ್ತಾ ಇದೆ. ಯಾರಾದರೂ ಹೋಗೋರಿಗೆ ಇದೊಂದು ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ, ಯಾಕಂದರೆ ನಮಗೆ ಗೊತ್ತಿಲ್ಲದೇ ನಾವು ಹೋಗಿದ್ದು. ಹಾಗಾಗಿ ನಮಗೆ ಸ್ವಲ್ಪ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಆ ಕಡೆ ಈ ಕಡೆ ಆಗೋಯ್ತು. ಗೊತ್ತಿದ್ದರೆ ನಾವು ಹೊರಗಡೆ ಅದು ಇದು ತೊಗೊಳ್ಳೋ ಅವಶ್ಯಕತೆಯೇ ಇರಲಿಲ್ಲ ಸುಮ್ಮನೆ ಅಂತ ಅನ್ನಿಸ್ತು. ಮತ್ತು
ಹೋಗೋರಿಗೆ ಎಲ್ಲ ಫೆಸಿಲಿಟಿ ಏನಿದೆ ಅಂತ ಗೊತ್ತಿದ್ದರೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾವು ದೇವಸ್ಥಾನದೊಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೊತ್ತು ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ರಾತ್ರಿ ನಿದ್ದೆ ಆಗದೇ ಅದ್ರ ಬದಲು ಇಲ್ಲೇ ಹೊರ್ಗಡೆ ದೇವಸ್ಥಾನದಲ್ಲೇ ಮಲಗಿದ್ರೆ ಚೆನ್ನಾಗಿತ್ತು, ಎಲ್ಲರೂ ತುಂಬ ಚೆನ್ನಾಗಿತ್ತು ಇಲ್ಲೇ ಅಂತ ಹೇಳ್ತಾ ಇದ್ರು. ಸೊ ಇವಾಗೇನು ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಜೊತೆಗೆ ಪೂಜೆ ಕೂಡ ನಡೀತಾ ಇದೆ. ಪ್ರತಿಯೊಂದು ಕೂಡ ಸ್ವಲ್ಪ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಅದನ್ನೆಲ್ಲ ಕಣ್ಣು ತುಂಬಿಕೊಂಡಾಗ ತುಂಬಾ ಒಂಥರ ಖುಷಿ ಅನ್ನಿಸ್ತು. ನಾವೆಲ್ಲ ಇದನ್ನು ಪೂಜೆ ಮಾಡೋದು ಅದನ್ನೆಲ್ಲ ಕೂಡ ನೋಡಿರಲ್ಲ, ಜಸ್ಟ್ ಸುಮ್ಮನೆ ಹಾಗೆ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆ ಪೂಜೆ ಮಾಡೋದಾಗಿರ್ಬೋದು, ಅಭಿಷೇಕ ಮಾಡೋದಾಗಿರ್ಬೋದು, ಅದೆಲ್ಲ ಕಣ್ಣು ತುಂಬ್ಕೊಳ್ಳೋದೇ ಒಂದು ಥರ ಖುಷಿ ಕೊಡೋದು ಒಂಥರ, ಅದು ಒಂಥರ ಹೇಳಲಿಕ್ಕಾಗಲ್ಲ. ಭಕ್ತಿ ಅನ್ನೋದು ಒಂಥರ ಇರುತ್ತಲ್ವ, ಅದಕ್ಕೆ ಇಲ್ಲಿ ನನ್ನ ಮಕ್ಕಳು ಹುಂಡಿಗೆ ಒಂದಿಷ್ಟು ನಮ್ಮ ಮನೆಯಲ್ಲಿ ಏನು ಹುಂಡಿಗೆ ಹಾಕೋದಕ್ಕೆ ಅಂತಲೇ ಮನೆಯಲ್ಲಿ ಹಾಕಿ ಇಟ್ಟಿರ್ತೀವಲ್ವ ದೇವರಿಗೆ ಅಂತ, ಮುಡುಪು ಅಂತ, ಅದೆಲ್ಲ ಹಾಕಿಟ್ಟಿರೋದನ್ನು ಈ ಹುಂಡಿನಲ್ಲಿ ಹಾಕ್ರಿ ಅಂತಂದರೆ ಆ ಮಕ್ಳಿಗೆ ಒಂದು ಖುಷಿ. ಆ ಹುಂಡಿನಲ್ಲಿ ಆ ದುಡ್ಡು ಹಾಕೋದು ಅದನ್ನು ಮಾಡಿಕೊಂಡು ಆಡ್ಕೊಂಡು ಇದ್ದಾರೆ, ಅದನ್ನು ಹುಂಡಿಲಿ ಹಾಕೋದಕ್ಕೆಲ್ಲ ಕೂಡ. ಸೊ ಇವಾಗ ನಾವು ಬಂದು ಫಸ್ಟು ಪೂಜೆಗೆ ಒಂದು ಸ್ವಲ್ಪ ಕೂತ್ಕೊಂಡು ಆಶೀರ್ವಾದ ತೊಗೊಳ್ತೀವಿ. ಕುಟುಂಬ ಸಮೇತ ಆಶೀರ್ವಾದ ಸಿಕ್ಕಾಗನೇ ಒಂಥರ ಫೀಲಿಂಗ್ ಬೆಟರ್ ಅಂತ ಅನಿಸೋದು. ಅದಕ್ಕೋಸ್ಕರ ಕೂತ್ಕೊಂಡು ಎಲ್ಲರೂ ಸಮಾಧಾನವಾಗಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡ್ವಿ. ಇನ್ನು ಈಗ ಎಲ್ಲ ಪೂಜೆ ಅಲಂಕಾರ ಎಲ್ಲ ಆಗಿದ ನಂತರ ಮಹಾಮಂಗಳಾರತಿ ನಡೀತಾ ಇತ್ತು. ಮಹಾಮಂಗಳಾರತಿ ಟೈಮಲ್ಲಿ ಮಾತ್ರ ಇಡೀ ದೇವಸ್ಥಾನದ ಇದರಲ್ಲಿನೇ ಒಂಥರ ಗಂಟೆನಾದ, ಜಾಗಟೆ ಅದೆಲ್ಲ ಕೂಡ ಕೇಳಿದಾಗ ಒಂಥರ ಇದು ಅನ್ನಿಸ್ತಿತ್ತು ನಮಗಂತೂ. ನಮ್ಮ ಮನೆಯಲ್ಲೂ ಗಂಟೆನಾದ ಅದನ್ನೆಲ್ಲ ಕೇಳ್ತಾ ಇರ್ತೀವಿ ನಮ್ಮ ಮನೇಲಿ ಪೂಜೆ ಮಾಡುವಾಗ. ಬಟ್ ದೇವಸ್ಥಾನದಲ್ಲಿ ಅಂದಾಗ ಅದು ಬೇರೆಯೇ. ಸೊ ನಾನು ದರ್ಶನ ಮಾಡಿದ್ದಲ್ಲದೆ ನಿಮಗೂ ಕೂಡ ದರ್ಶನ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಏನೇ ಆಗಲಿ ನಮ್ಮ ಮನೆ ದೇವರು ಅಂತ ಬಂದಾಗ ನಾವು ಎಲ್ಲೇ ಸಡನ್ನಾಗಿ ನಮ್ಮ ಮನೆ ದೇವ್ರದ್ದು ಒಂದು ಫೋಟೋ ಆಗಿರ್ಬೋದು ಅಥವಾ ಒಂದು ವಿಡಿಯೋ ಆಗಿರ್ಬೋದು ನೋಡಿದ ಕೂಡಲೇ ಅದು ಭಕ್ತಿ ಭಾವ ನಮಗೆ ಆಗಲೇ ಬಂದುಬಿಡುತ್ತೆ. ಸೊ ಅದೇ ರೀತಿ ಈ ವಿಡಿಯೋ ನೋಡಿದ ಕೂಡಲೇ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಖುಷಿ ಆಗಿರುತ್ತೆ. ಮನೆ ದೇವ್ರನ್ನ ನಿಮ್ಮ ಮನೆ ದೇವ್ರು ಆಗಿತ್ತು ಅಂತಂದರೆ ನೋಡಿದಾಗ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಖುಷಿ ಆಯಿತು ಅಂತ ತಿಳಿಸಿ ಕಮೆಂಟಲ್ಲಿ. ನನಗೂ ಕೂಡ ಗೊತ್ತಾಗುತ್ತೆ ಯಾರೆಲ್ಲ ಇದ್ದಾರೆ ನಮ್ಮ ಒಂದು ವ್ಯೂವರ್ಸ್ ಆಯಿತು, ಸಬ್ಸ್ಕ್ರೈಬರ್ಸ್ ಆಯಿತು, ಅವ್ರ ಮನೆ ದೇವರು ಸುಗ್ರೇಶ್ವರ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಅರಳಿಕಟ್ಟೆ ಹತ್ರ ಒಂದು ಸ್ವಲ್ಪ ಎಲ್ಲ ಕಡೆ ಹೊರ್ಗಡೆ ಇಷ್ಟು ಚೆನ್ನಾಗಿ ಗಾಳಿ ಇತ್ತು. ಆ ರೂಮಲ್ಲಿ ಕೂತು ಇಷ್ಟು ಉಸಿರು ಗಟ್ಟಿಸಿದಂಗೆ ಆಗೋಗಿತ್ತು, ನಿಜ ಉಸಿರು ಗಟ್ಟೋಗಿತ್ತು ನಮಗೆ ಮಾತ್ರ. ಅಂಥದ್ದು ಹೊರಗಡೆ ಬಂದು ತಿರ್ಗಾ ಮತ್ತೆ ಹೋಗಲಿಕ್ಕೆ ಬೇಡಪ್ಪ ಅನಿಸಿತ್ತು, ಆ ಥರ ಆಯಿತು. ಹೊರಗಡೆ ಚೆನ್ನಾಗಿ ತಂಪಾದ ಗಾಳಿ ಎಲ್ಲ ಬೀಸ್ತಾ ಇತ್ತು. ಇಲ್ಲೆಲ್ಲ ಬಂದು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಅರಳಿಕಟ್ಟೆ ಹತ್ರ ಕೂತ್ಕೊಂಡು
ಪೂಜೆ ಮಾಡಿಕೊಂಡು ಏನೆಲ್ಲ ಇತ್ತು ಸ್ವಲ್ಪ ಕೂತ್ಕೊಂಡಿದ್ವಿ ಸಮಾಧಾನವಾಗಿ. ಮಕ್ಕಳು ಕೂಡ ಸುತ್ತಾಡೋದು ಅವ್ರಿಗೆಲ್ಲ ಒಂಥರ ಖುಷಿ, ಅವರು ಫ್ರೀಯಾಗಿ ಓಡಾಡ್ತಾ ಇದ್ರೇ ಅವ್ರಿಗೊಂದು ಖುಷಿ ಅಲ್ವಾ, ಅವ್ರನ್ನೂ ಬಿಟ್ಬಿಟ್ಟಿದ್ವಿ. ಅದಾಗಿದ್ದ ನಂತರ ನೆಕ್ಸ್ಟು ನಾವು ನಾಗರ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದಿದ್ದ ನಂತರ ಕಂಪಲ್ಸರಿ ನಾಗರ ಯಲ್ಲಮ್ಮ ದೇವಸ್ಥಾನ ಅಂತ ಇದೆ. ಆ್ಯಕ್ಚುಲಿ ಈ ಒಂದು ಊರೇ ನಾಗರ ಯಲ್ಲಮ್ಮ ದೇವಿದು, ಅವ್ರ ಜಾಗನೇ ಇದು. ಅವರು ಸುಗ್ರೀಶ್ವರನಿಗೆ ಇಲ್ಲಿ ನೆಲೆಸೋದಕ್ಕೆ ಜಾಗ ಕೊಟ್ಟಿದ್ದಾರೆ ಅನ್ನೋದಕ್ಕೆ ತುಂಬಾ ಒಂದು ಕಥೆನೇ ಇದೆ. ಆ ಕತೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ಯಾರ್ಯಾರ ಮನೆ ದೇವರಿದೆ ಅವ್ರಿಗೆಲ್ಲ. ಗೊತ್ತಿಲ್ಲ ಅಂದರೆ ಸಾಕಷ್ಟು ವೀಡಿಯೋಸಲ್ಲಿ ಕೂಡ ಅದ್ರ ಬಗ್ಗೆ ತಿಳಿಸಿದ್ದಾರೆ. ನಾನು ನನ್ನ ವೀಡಿಯೋನಲ್ಲಿ ಹೇಳೋ ನೆಸೆಸಿಟಿ ಇಲ್ಲ, ಇರ್ಬೋದು, ಬಟ್ ನನಗೆ ಹೇಳಲಿಕ್ಕಾಗಲ್ಲ. ಅದಕ್ಕೆ ತುಂಬ ಇದೆ, ನಾವೆಲ್ಲ ತುಂಬ ತಿಳ್ಕೊಂಡಿದ್ದೀವಿ, ತುಂಬ ಗೊತ್ತು ನಮಗೆ ಇದರ ದೇವಸ್ಥಾನದ ಪ್ರತೀತಿ ಹೇಗೆ, ಕತೆ ಹೇಗೆ ಹುಟ್ಕೊಂತು ಅದೆಲ್ಲ. ಅದೊಂಥರ ಅದನ್ನೆಲ್ಲ ಕೇಳಿದಾಗ ಮೈ ರೋಮಾಂಚನಗೊಳ್ಳುತ್ತೆ, ಆ ಥರ ಇದೆ ಅಷ್ಟೊಂದು ಕತೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ, ನೀವು ಕೂಡ ನಮ್ಮ ಹಾಗೆ ರೋಮಾಂಚನ ಅನ್ನೋ ಥರ ಹಾಗೆ ಆಗುತ್ತೆ ಖಂಡಿತ ಕೂಡ. ಅಷ್ಟು ಪವಾಡ ಇದೆ ಇಲ್ಲಿದು. ಅದಕ್ಕೋಸ್ಕರ ನೋಡಿ ನಾಗರ ಯಲ್ಲಮ್ಮ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ. ನಾಗರ ಯಲ್ಲಮ್ಮ ದೇವಿ, ನಾನು ಊರು ಹೊರಗಡೆ ಇರ್ತೀನಿ, ನೀವು ಊರಲ್ಲಿ ಇರು ಅಂತೇಳಿ ಜಾಗ ಬಿಟ್ಕೊಟ್ರಂತೆ. ಸೊ ಈಗ ಊರು ಹೊರಗಡೆ, ಸ್ವಲ್ಪ ಹೊರಗಡೆ ಈ ಒಂದು ದೇವಸ್ಥಾನ ಇರೋವಂಥದ್ದು. ಅಲ್ಲಿ ಬಂದಿದ್ದ ನಂತರ ಇಲ್ಲಿ ದೇವಿಗೆ ಬಂದು ಕಾಯಿ ಹೊಡೆಸ್ಕೊಂಡು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಸೊ ಇನ್ನು ಬಂದು ಇಲ್ಲಿ ಕೂಡ ನಾವು ಪೂಜೆ ಮಾಡಿಸ್ಕೊಂಡು ಅದಾಗಿದ್ದ ನಂತರನೇ ಮುಂದೆ ಹೋಗುವಂಥದ್ದು. ಇಲ್ಲಿ ಕೂಡ ಬಂದು ಮಂಗಳಾರತಿ ಮಾಡಿಸ್ಕೊಂಡು ನಾವು ತಾಯಿ ದರ್ಶನ ಪಡೆದುಕೊಂಡು, ಇನ್ನು ಅದ್ರ ಜೊತೆಗೇ ಇಲ್ಲಿ ಸೈಡಲ್ಲಿ ಕೂಡ ನಮ್ಮ ಗಜಾನನ ಗಣೇಶ ಇದ್ದಾರೆ, ಅವ್ರಿಗೂ ಕೂಡ ಒಂದು ನಮಸ್ಕಾರ ಹಾಕ್ಕೊಂಡು, ಜೊತೆಗೆ ಇಲ್ಲಿ ಇರುವಂಥ ಒಂದು ನಮ್ಮ ನಾಗರ ಯಲ್ಲಮ್ಮ ದೇವಿಗೆ ಒಂದು ಗಾಯತ್ರಿ ಮಂತ್ರ ರೀತಿ ಇದೆ. ನನ್ನ ಮಗ ಬಂದಾಗೆಲ್ಲ ಅದನ್ನು ಓದ್ತಾನೇ ಇರ್ತಾನೆ. ಅದನ್ನು ಕೆಲವೊಂದಿಷ್ಟು ಪದಗಳು ಉಚ್ಚಾರ ಮಾಡೋದು ಅವನಿಗೆ ಕಷ್ಟ ಆಗ್ತಿರುತ್ತೆ, ಹೇಳ್ತಾ ಇರ್ತೀವಿ. ಅದನ್ನೆಲ್ಲ ಕೇಳ್ಕೊಂಡು ಅವನು ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದ್ರ ಜೊತೆಗೇ ಇಲ್ಲಿ ಬಂದಾಗ ನನಗೆ ಸ್ಪೆಷಲಾಗಿ ಇಷ್ಟ ಆಗೋದು ಈ ಒಂದು ಅರಿಶಿಣ ಕುಂಕುಮ. ತಾಯಿ ಅರಿಶಿಣ ಕುಂಕುಮ ಶೋಭಿತೆ ಅಂತಲೇ ಅರಿಶಿಣ ಕುಂಕುಮವನ್ನು ಅಭಿಷೇಕ ಮಾಡಿ ಅದನ್ನೆಲ್ಲ ಇಲ್ಲಿ ಹಾಕಿರ್ತಾರೆ. ಪ್ಯೂವರ್ ಅರಿಶಿಣ ಕುಂಕುಮ ಇರುತ್ತೆ ಇಲ್ಲಿ, ತುಂಬ ಇಷ್ಟ ಆಗುತ್ತೆ. ಅದೊಂಥರ ಸ್ಮೆಲ್ಲು ಎಲ್ಲದು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಬಂದಾಗ ಈ ಒಂದು ಅರಿಶಿಣ ಕುಂಕುಮವನ್ನು ತೊಗೊಳ್ತೀವಿ, ಮನೆಯಲ್ಲೂ ಕೂಡ ಇಟ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು. ಅಭಿಷೇಕ ಮಾಡಿರೋದೆಲ್ಲ ಒಂಥರ ಚೆನ್ನಾಗೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅದು ಯಾವಾಗಲೂ ಆಶೀರ್ವಾದ, ತಾಯಿ ಆಶೀರ್ವಾದ ಇರುತ್ತೆ ಅಂತ ನಂಬಿಕೆಯಿಂದ ತೊಗೊಳ್ತೀವಿ. ಅದಕ್ಕೆ ಆಲ್ಮೋಸ್ಟ್ ಪ್ರತಿ ಸಾರಿ ಬಂದರೆ ನಾವು ಇಷ್ಟು ಮಾಡಿಕೊಂಡೇ ಹೋಗೋದು ಇಲ್ಲಿಗೆ ಬಂದಾಗ. ಈಗ ಇಲ್ಲಿ ಕೂಡ ದರ್ಶನ ಆಯಿತು. ದರ್ಶನ ಆಗಿದ ನಂತರ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಮತ್ತೆ ನಾವು ನೆಕ್ಸ್ಟು ನಮ್ಮ ಊರಿಗೆ ಹೊರಡೋವಂಥದ್ದು. ಇಷ್ಟು ನಮ್ಮ ದೇವ್ರ ದರ್ಶನಕ್ಕೆ ಬಂದಾಗ, ನಮ್ಮ ಮನೆ ದೇವ್ರಿಗೆ ಬಂದಾಗ ಇದು ಎಲ್ಲ ಮಾಡುವಂಥದ್ದು. ಇವಾಗ ನಮ್ಮ ಮುಂದಿನ ಜರ್ನಿ ಜೊತೆಗೆ ಒಂದು ಸ್ವಲ್ಪ ಟಿಫಿನ್ ಮಾಡ್ಕೊಳ್ತೀವಿ. ಇವಾಗ ಟಿಫಿನ್ ಇಲ್ಲಿ ಮಾತ್ರ ಸ್ಪೆಷಲಾಗಿ ಇಡ್ಲಿ ವಡ ಇರುತ್ತೆ. ಇಡ್ಲಿ ವಡ ನಮಗೆ ತುಂಬ ಇಷ್ಟ ಆಗುವಂಥದ್ದು ಈ ಪ್ಲೇಸಲ್ಲಿ, ಅದಕ್ಕೋಸ್ಕರ. ಸೊ ಮತ್ತೆ ಬಂದು ರೂಮ್ಗೆ ಹೋಗಿ ನನ್ನ ಮಕ್ಕಳು ಎಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಅದಾಗಿದ್ದ ನಂತರ ಈಗ ಟಿಫಿನ್ ಮಾಡಿಕೊಂಡು ನಮ್ಮೂರ ಕಡೆ ದಾರಿ ಬಿಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಲಾಗ್ ಅಂತ ಹೇಳ್ಬೋದು. ಸೊ ಜರ್ನಿ ಈಗ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಊರಿಗೆ ಹೋಗಿಂದ ನಾನು ನಿಮಗೆ ಸಿಗ್ತೀನಿ. ತುಂಬ ಲೆಂದಿ ಆಗೋಯಿತು ವಿಡಿಯೋ ಕೂಡ, ಅದಕ್ಕೋಸ್ಕರ ಊರಿಗೆ ಹೋಗಿದ ನಂತರ ಮತ್ತು ನಿಮ್ಮ ಭೇಟಿ ಬೇರೆ ಒಂದು ಹೊಸ ಲಾಗ್ ಜೊತೆಗೆ ಅಂತ ಹೇಳ್ತಾ, ಇವಾಗಿನ್ನು ನಾವು ರೂಮ್ ಎಲ್ಲ ಕೂಡ ಖಾಲಿ ಮಾಡಿ ನಮ್ಮ ಜರ್ನಿಯನ್ನು ಶುರು ಮಾಡಲಿಕ್ಕೆ ಅಂತೇಳ್ಬಿಟ್ಟು ಎಲ್ಲ ಪ್ಯಾಕಪ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಆದರೆ ಈ ರೂಮ್ ಸವಾಸ ಬೇಡಪ್ಪ ಅಂತ ಅನಿಸ್ಬಿಡ್ತು ಬಂದಾಗ ಮಾತ್ರ. ಅದಕ್ಕೋಸ್ಕರ ಯಜಮಾನ್ರು ಹೇಳ್ತಾಯಿದ್ರು ರೂಮ್ ಕೀ ಎಲ್ಲ ಅವ್ರಿಗೆ ಒಪ್ಪಿಸಿ ಕೊಟ್ಟು ಬರ್ತೀನಿ, ಹೋಗುವಾಗ ಅವ್ರಿಗೊಂದು ಮಾತು ಹೇಳಿನೂ ಬರ್ತೀನಿ, ದುಡ್ಡು ತೊಗೊಳ್ತೀರಾ, ಸ್ವಲ್ಪ ಚೆನ್ನಾಗಿರೋದನ್ನು ಕೊಡಿ ನೆನೆಸ್ಕೊಳ್ಳೋ ರೀತಿನಲ್ಲಿ ಅಂತ. ಇಡೀ ರಾತ್ರಿ ನಾವು ಸಫರ್ ಆಗಿರೋ ರೀತಿ ಮತ್ತು ಬೇರೆ ಯಾರೂ ಸಫರ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ.
ಸೊ ಇಲ್ಲಿ ಬಂದರೆ ಏನು ಮಾಡಲಿಕ್ಕಾಗಲ್ಲ, ಇಲ್ಲಿರೋದೇ ಇದೊಂದಿಷ್ಟು ರೂಮ್ಸ್ಗಳು. ಸೊ ನೋಡಿ ನಮ್ಮದು ಡಬಲ್ ಆಫ್ಟರ್ ಮೇಲ್ಗಡೆ ಇರೋದು, ಪೂರ್ತಿ ಮೇಲ್ಗಡೆ ಲಾಸ್ಟ್ 25 ಏನೋ 26 ರೂಮ್ಸ್ ಇರೋದು. 24 ಅಲ್ಲಿ ನಮ್ಮದು ಇರೋವಂಥದ್ದು ಲಾಸ್ಟಲ್ಲಿತ್ತು, ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಆ ರೂಮು ನಮಗೆ ಮಾತ್ರ ನಿಜ ಸಾಕಾಗೋಯ್ತು. ಆ ಟೈಮಲ್ಲಿ ಎದ್ದು ಬರಲಿಕ್ಕಂತೂ ಆಗಲಿಲ್ಲ, ಅದಕ್ಕೋಸ್ಕರ ಅಲ್ಲೇ ಮಲಗಿ ಸ್ಟೇ ಆದ್ವಿ ಅಷ್ಟೇ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.